ಬಾಬು ಜಗಜೀವನ್ ರಾಮ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆಗೆ ಪಾವುಗಡ ತಾಲೂಕು ಕಚೇರಿಯಲ್ಲಿ ಬಂದ ದಲಿತ ಸಂಘಟನೆಗಳ ಪದಾಧಿಕಾರಿಗಳು ಒಳ ಮೀಸಲಾತಿ ಸಂಪೂರ್ಣವಾಗಿ ಅನುಷ್ಠಾನ ಮಾಡದಿರುವುದರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತಹ ಘಟನೆ ನಡೆದಿದೆ. ಈ ವೇಳೆ ಡಿಜೆಎಸ್ ನಾರಾಯಣಪ್ಪ ಮಾತನಾಡಿ, ಸತತವಾಗಿ 3 ದಶಕಗಳಿಂದ ಒಳ ಮೀಸಲಾತಿಗಾಗಿ ಹೋರಾಟ ನಡೆಸಲಾಗ್ತಾ ಇದೆ. ಆದರೆ ರಾಜ್ಯ ಸರ್ಕಾರ ನಿಲುವು ತೆಗೆದುಕೊಳ್ತಾ ಇಲ್ಲ, ನಮ್ಮನ್ನ ಕಡೆಗಣಿಸಿದೆ ಎಂದು ಬೇಸರ ವ್ಯಕ್ತಪಡಿಸಿ ಪೂರ್ವಭಾವಿ ಸಭೆಯನ್ನು ಬಹಿಷ್ಕಾರ ಮಾಡಿ ದಲಿತ ಸಂಘಟನೆ ಮುಖಂಡರುಗಳು ಹೊರನಡೆದಿದ್ದಾರೆ. ನಂತರ ಮಾತನಾಡಿದ ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕ ಸಿಕೆ ತಿಪ್ಪೇಸ್ವಾಮಿ ಅವರು, ಆಗಸ್ಟ್ 1, 2024ರಂದು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯಾ ರಾಜ್ಯಗಳ ತೀರ್ಮಾನಕ್ಕೆ ಬಿಟ್ಟಿದ್ದು ಎಂದು ಆದೇಶ ನೀಡಿತ್ತು. ಅದರಂತೆ ಆಂಧ್ರಪ್ರದೇಶ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳು ತೀರ್ಮಾನ ತೆಗೆದುಕೊಂಡು ನ್ಯಾಯ ಕೊಟ್ಟವು. ಆದರೆ ಕರ್ನಾಟಕದಲ್ಲಿ ಮಾತ್ರ ಯಾಕೆ ನಿರ್ಲಕ್ಷ್ಯ ವಹಿಸಿರುವುದು ಎಂದು ಖಂಡಿಸಿದರು. ಹಾಗಾಗಿ ನಾಗಮೋಹನ್ ದಾಸ್ ವರದಿಯನ್ನು ಆಧರಿಸಿ ನಿಲುವಿನೊಂದಿಗೆ ಯಥಾವತ್ತಾಗಿ ನಾಗಮೋಹನ್ ದಾಸ್ ವರದಿ ಜಾರಿಯಾಗಬೇಕು. ಈ ತಿಂಗಳು 9ನೇ ತಾರೀಕು ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ತೇವೆ ಅಂತ ಸರ್ಕಾರ ಭರವಸೆ ನೀಡಿದೆ. ಒಂದು ವೇಳೆ ಜಾರಿಯಾಗದಿದ್ರೆ ಏಪ್ರಿಲ್ 14ರಂದು ನಡೆಯೋ ಅಂಬೇಡ್ಕರ್ ಜಯಂತಿ ಎಂದು ನಾವೆಲ್ಲರೂ ಕಪ್ಪು ಬಟ್ಟೆಯನ್ನು ಧರಿಸಿ ಬೀದಿಗಿಳಿತೇವೆ ಎಂದು ಸರ್ಕಾರದ ನಡೆಯನ್ನ ಖಂಡಿಸಿ ಪೂರ್ವಭಾವಿ ಸಭೆಯಿಂದ ಹೊರಗಡೆ ಎದ್ದು ಬಂದಿದ್ದೀವಿ. ಕಾರಣ ಏನು ಅಂತ ಹೇಳಿದ್ರೆ, ಈ ಲಜ್ಜೆಗಟ್ಟ ಸಿದ್ದರಾಮಯ್ಯನವರ ಸರ್ಕಾರ ಒಳ ಮೀಸಲಾತಿ ವಿಚಾರವಾಗಿ ಮೀನಾಮೇಷ ಎಣಿಸಿಕೊಂಡು ಸುಮಾರು 1.5 ವರ್ಷ ಕಳೆದರೂ ಸಮೇತ ಏನು ಸುಪ್ರೀಂ ಕೋರ್ಟ್ ತೀರ್ಪು ಆಯಾ ರಾಜ್ಯಗಳಿಗೆ ಬಿಟ್ಟಿದ್ದು ಒಳ ಮೀಸಲಾತಿ ಕೊಡ್ತಕ್ಕಂಥದ್ದು ಅಂತೇಳಿ ಒಂದು ತೀರ್ಮಾನವನ್ನು ಕೊಟ್ಟಿದ್ದು, ಬೇರೆ ಬೇರೆ ರಾಜ್ಯಗಳು ತಕ್ಷಣ ಏನು ಮಾಡಿದ್ರು, ಅನೌನ್ಸೇ ಮಾಡಿದ್ರು. ಆದರೆ ಈ ಕರ್ನಾಟಕ ಸರ್ಕಾರ ಅದು ಯಾವ ಪುರುಷಾರ್ಥಕ್ಕೆ ಅಥವಾ ಯಾರ ಭಯದಲ್ಲಿ ಸಿದ್ದರಾಮಯ್ಯ ಒದ್ದಾಡ್ತಾ ಇದ್ದಾನೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇನ್ನೊಂದು ಬಹಳ ಸ್ಪಷ್ಟವಾಗಿ ಹೇಳೋದಾದ್ರೆ, ನಾವೇ ಯಾಕೆ ಇದರ ಸುಪ್ರೀಂ ಕೋರ್ಟ್ ಆರ್ಡರನ್ನು ಲೆಕ್ಕಕ್ಕಿಟ್ಕೊಳ್ಳದೆ ಏನು ಈವರೆಗೂ ವರದಿಗಳು ಬಂದಿದ್ದಾವೆ, ಸದಾಶಿವ ಕಮಿಷನ್ ಆಯಿತು, ಕಾಂತರಾಜು ಕಮಿಷನ್ ಆಯಿತು, ಮಾಧುಸ್ವಾಮಿ ಕಮಿಷನ್ ಆಯಿತು, ಎಲ್ಲ ಕಮಿಷನ್ಗಳನ್ನು ಸರ್ಕಾರ ದುಡ್ಡು ಕೊಟ್ಟು ಸಮೀಕ್ಷೆಗಳನ್ನು ನಡೆಸಿ ವರದಿಗಳನ್ನು ತರಿಸ್ಕೊಂಡು ಬಹುತೇಕ ಬುದ್ಧಿಜೀವಿಗಳು ಹೆಚ್ಚು ಕಡಿಮೆ ಏನು ಈಗ ಸಲ್ಲಿಸ್ತಿರ್ತಕ್ಕಂಥ ವರದಿ ಸುಮಾರು 94% ಎಲ್ಲರಿಗೂ ಅನುಕೂಲಕರವಾಗಿದೆ. ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವೆ, ಅವನ್ನ ಕೂತ್ಕೊಂಡು ಮಾತಾಡಿಕೊಂಡು ಚರ್ಚೆ ಮಾಡಬಹುದಾಗಿತ್ತು ಅಂತಕ್ಕಂಥ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ಆ ಒಳಗಡೆ ಇತ್ತೀಚಿನ ದಿನಗಳಲ್ಲಿ ಮೀನಾಮೇಷಗಳನ್ನು ಎಣಿಸಿಕೊಂಡು ಇದಕ್ಕೆ ವಿರುದ್ಧವಾದ ನಡೆಯಲ್ಲಿ ಹೋಗ್ತಕ್ಕಂಥದ್ದು ನಮಗೆ ಬೇಸರ ತಂದಿದೆ. ಎಂಆರ್ಎಚ್ಎಸ್ ಜಿಲ್ಲಾಧ್ಯಕ್ಷ ಕನಮೇಡಿ ಕೃಷ್ಣಮೂರ್ತಿ ಅವರು ಮಾತನಾಡಿ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿ. ಪ್ರತ್ಯೇಕವಾದ ಮೀಸಲಾತಿಯನ್ನ ನಾವು ಮೀಸಲಾತಿಯನ್ನು ಕೊಡಿ ಅಂತೇಳಿ ಸರ್ಕಾರಕ್ಕೆ ಹಲವಾರು ಬಾರಿ ಪ್ರತಿಭಟನೆಗಳನ್ನು ಮಾಡಿ, ತರಬೇತಿಯಲ್ಲಿ ಪ್ರತಿಭಟನೆ ಮಾಡಿದ್ದೇವೆ, ಉದ್ಘೋಷ ಚಳವಳಿಯನ್ನು ಮಾಡಿದ್ದೇವೆ, ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕಿದ್ದೇವೆ. ನಾವು ಎಲ್ಲ ಪ್ರಯತ್ನಗಳನ್ನ ಮಾಡುತ್ತಾದ್ರೂ ಕೂಡ ಈ ಸರ್ಕಾರ ಮಾಡಿದಿಲ್ಲ. ಕೊನೆಗೆ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಈ ಒಳ ಮೀಸಲಾತಿಯನ್ನ ಆಯಾ ರಾಜ್ಯಗಳೇ ಮಾಡಬಹುದು ಅಂತ ಬಿಟ್ಟು ತೀರ್ಪನ್ನು ಕೊಟ್ಟಾಗ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಮಾತ್ರ ಏನು ದತ್ತಾಂಶಗಳು ನಮಗೆ ಸರಿಯಾಗಿಲ್ಲ ಅನ್ನೋ ಒಂದು ನೆಪವನ್ನು ಇಟ್ಕೊಂಡು ಈ ಸಂದರ್ಭದಲ್ಲಿ ದಂಡೋರ ಜಿಲ್ಲಾ ಉಪಾಧ್ಯಕ್ಷ ಉಳ್ಳೂರು ನಾಗೇಶ್, ದಂಡೋರ ತಾಲೂಕು ಅಧ್ಯಕ್ಷ ಕಡಮಲ್ಕುಂಟೆ ಹನುಮಂತರಾಯಪ್ಪ, ಮೀನಕುಂಟನಹಳ್ಳಿ ನರಸಿಂಹಪ್ಪ, ಎಚ್ಆರ್ಎಫ್ಡಿಎಲ್ ಹನುಮಂತರಾಯಪ್ಪ, ಕಡಮಲ್ಕುಂಟೆ ನರಸಿಂಹಪ್ಪ, ಮಂಗಳವಾಡ ಮಂಜುನಾಥ್, ದೇವಲ್ಕೆರೆ ಲಿಂಗಣ್ಣ, ಚಿನ್ನಂನಹಳ್ಳಿ ವೆಂಕಟರಮಣ, ಬಿಎಸ್ಪಿ ಹನುಮಂತರಾಯ, ನಲಗನಹಳ್ಳಿ ಮಂಜುನಾಥ್, ಪೆದ್ದನ್ನ, ಮೊದಲೇಟಪ್ಪ ಸೇರಿದಂತೆ ಹಲವರು ಉಪಸ್ಥಿತಿ. ಇನ್ನಷ್ಟು ಸ್ಥಳೀಯ ಸುದ್ದಿಗಳಿಗೆ ಲೀಡ್ ನ್ಯೂಸ್ ಕನ್ನಡ ಚಾನೆಲ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.